ಅಂತ ದೇವರಾಗಿದ್ದಾನೆ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿನ್ನನ್ನು ಸಂತೈಸುತ್ತೇನೆ. ನಿಮಗೆ ಯೆರೂಸಲೇಮಿನಲ್ಲಿಯೇ ನಿಮ್ಮ ಏನಂತ ಹೇಳ್ತಾ ಇದೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಏನಾಗುತ್ತಂತೆ, ಯೆರೂಸಲೇಮಿನಲ್ಲಿಯೇ ನಿಮ್ಮ ದುಃಖ ಶಮನವಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ಯೆರೂಸಲೇಮ್ ಅಂತಂದರೆ ದೇವರು ಆರಿಸಿಕೊಂಡಿರ್ತಕ್ಕಂಥ ಒಂದು ಪಟ್ಟಣ. ಅದು ಭವಿಷ್ಯತ್ತಿನ ವಿಷಯದಲ್ಲಿ ಚಿಂತಿಸುವವರನ್ನು ಆತನು ಸಂತೈಸ್ತಾನೆ ಎನ್ನುವಂಥ ವಿಷಯದ ಕುರಿತಾಗಿ ಹೇಳಲ್ಪಟ್ಟಿರುವಂಥದ್ದು ಪ್ರೇರೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಸಂತೈಸ್ತಾನೆ. ಆತನು ಯಾರನ್ನ ಸಂತೈಸ್ತಾನೆ ಎಂಬುದಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಮೊದಲನೇದಾಗಿ ನಾವು ನೋಡೋಣ. ಹಲ್ಲೆಲೂಯಾ. ದುಃಖದಲ್ಲಿ ಇರುವವರನ್ನು ಆತನ ಏನು ಮಾಡ್ತಾನಂತೆ, ಸಂತೈಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಆ ವಚನ ನಾವು ಓದಿಕೊಳ್ಳೋಣ. ಅರವತ್ತೊಂದನೆಯ ಅಧ್ಯಾಯ ಯೆಶಾಯನ ಗ್ರಂಥ 3ನೇ ವಚನ. ದುಃಖಿತರೆಲ್ಲರನ್ನ ಸಂತೈಸುವುದಕ್ಕೂ ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ದುಃಖದಲ್ಲಿ ಇರುವಂಥವ್ರನ್ನ ದೇವರು ಏನು ಮಾಡ್ತಾನಂತೆ, ಸಂತೈಸುವಂಥ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದುಃಖಕ್ಕೆ ಕಾರಣ ಅನೇಕವಾದಂಥ ಸಂಗತಿಗಳಾಗಿರ್ಬೋದು, ಆದರೆ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದುಃಖದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ ನೀನು ಇರುವಾಗ ದೇವರು ನಿನ್ನನ್ನು ಸಂತೈಸುವುದಕ್ಕಾಗಿ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಏನು ಮಾಡಿದಂತೆ ಹೊರಟು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾನೇ ನಿನ್ನನ್ನು ಸಂತೈಸುವವನಾಗಿ ಇರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು ಎಂಬುದಾಗಿ 51ನೇ ಅಧ್ಯಾಯ ಯೆಶಾಯನ ಗ್ರಂಥ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಾನೇ ನಿನ್ನನ್ನು ಸಂತೈಸ್ತೇನೆ. ಯಾವ ವಿಷಯಕ್ಕಾಗಿ ನೀನು ದಿಗಿಲು ಪಡ್ತೀಯ, ಯಾವ ವಿಷಯಕ್ಕಾಗಿ ನೀನು ಭಯಪಡ್ತೀಯಾ, ನೀನು ದುಃಖದಲ್ಲಿದೀಯಾ, ನಿಜ, ಆದರೆ ನಾನು ನಿನ್ನನ್ನು ಏನು ಮಾಡ್ತೇನೆ, ಸಂತೈಸುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಎದುರಾಗಿ ಒಂದು ಶವ ಬರ್ತಾ ಇದೆ ಪ್ರೇರೆ, ಚಟ್ಟವನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಆ ತಾಯಿ ಮಗನನ್ನು ಕಳೆದುಕೊಂಡಿರ್ತಕ್ಕಂಥ ಆ ತಾಯಿಗೆ ಇರ್ತಕ್ಕಂಥ ಒಬ್ಬೇ ಒಬ್ಬ ಮಗ, ವಿಧವೆ ಆಕೆ ಗಂಡ ತೀರಿ ಹೋಗಿದ್ದಾನೆ. ಇರ್ತಕ್ಕಂಥ ಒಬ್ಬೇ ಒಬ್ಬ ಮಗ, ಆ ತಾಯಿಯ ಪ್ರಪಂಚ ಎಂಬುದಾಗಿ ಆ ತಾಯಿ ನೆನೆಸ್ಕೊಂಡಿರಬೇಕಾದ್ರೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ದುಃಖಪಟ್ಟು ಭಯಂಕರವಾದಂಥ ರೀತಿಯಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳೆ, ಕಣ್ಣೀರಿನಿಂದ ಗೋಳಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಅದರ ವಿಷಯವಾಗಿ ನಾವು ನೋಡ್ತಾ ಇರ್ತೀವಿ. ಸತ್ಯವೇದ ಹೇಳುತ್ತೆ, ನಾಯಿನ್ ಎನ್ನುವಂಥ ಒಂದು ಗ್ರಾಮದ ಕಡೆಗೆ ಸ್ವಾಮಿ ಹೋಗುವಂಥ ಸಮಯದಲ್ಲಿ ಆತನಿಗೆ ಎದುರಾಗಿ